ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಊರಲ್ಲಿದ್ದೀನಿ, ನಮ್ಮ ಗೇರು ಹಣ್ಣಿನ ಗುಡ್ಡೆಯಲ್ಲಿದ್ದೀನಿ. ಬೇಕಾದಷ್ಟು ಗೇರು ಹಣ್ಣಿದೆ. ಇವತ್ತು ನಾನು ಈ ಗೇರು ಹಣ್ಣಿನಲ್ಲಿ ಒಂದು ಆರೋಗ್ಯಕರವಾದಂತಹ ಒಂದು ತಿಂಡಿ ಮಾಡ್ತಾ ಇದ್ದೀನಿ. ಅಂದರೆ ಈ ಗೇರು ಹಣ್ಣನ್ನು ಇಡ್ಲಿ ಪಾತ್ರೆಯಲ್ಲಿ ಹಾಕಿಬಿಟ್ಟು ಈ ರೀತಿ ಮಾಡಿ, ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬನ್ನಿ ಈ ಗೇರು ಹಣ್ಣಿನಲ್ಲಿ ಒಂದು ಆರೋಗ್ಯಕರವಾದಂಥ ತಿಂಡಿ ಹೇಗೆ ಮಾಡೋದಂತ ನೋಡೋಣ. ಮೊದಲು ನೋಡಿ, ಚೆನ್ನಾಗಿ ಹಣ್ಣಾಗಿರುವಂತಹ ಗೇರು ಹಣ್ಣು ಆಗಿರಬೇಕು, ಕಾಯಿ ಆಗಿರಬಾರ್ದು. ನೋಡಿ ಈ ರೀತಿಯ ಹಣ್ಣು ನಾನು ಕೊಯ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಹಣ್ಣಾಗಿರಬೇಕು, ಈ ರೀತಿಯದ್ದು. ಆಮೇಲೆ ಇದನ್ನು ಚೆನ್ನಾಗಿ ತೊಳಿಬೇಕು. ಈ ಗೇರು ಹಣ್ಣನ್ನು ಚೆನ್ನಾಗಿ ತೊಳೆದು ನಾನಿಲ್ಲಿ ತಂದಿದ್ದೀನಿ. ಇನ್ನು ಇದನ್ನು ತುಂಡು ಮಾಡಬೇಕು. ಮೊದಲು ಇದರ ಬೀಜ ತೆಗೆದ್ಬಿಡಿ. ನೋಡಿ, ಇದು ನಮ್ಮ ಗೋಡಂಬಿ, ಇದರೊಳಗಡೆ ನಮ್ಮ ಗೋಡಂಬಿ ಇರುತ್ತೆ, ಒಣಗಿಸಿದ ಮೇಲೆ ಸಿಗುತ್ತೆ. ಇಲ್ಲಿ ನಮಗೆ ಗೋಡಂಬಿ ಏನು ಬೇಡ, ಈ ಹಣ್ಣು ಮಾತ್ರ ಬೇಕಾಗಿರೋದು. ನೋಡಿ, ಅದನ್ನು ಈ ರೀತಿ ಅದರ ಹಿಂಬದಿ ಈ ರೀತಿ ತುಂಡು ಮಾಡಿಕೊಳ್ಳಿ. ಆಮೇಲೆ ಇದನ್ನು ಸಣ್ಣ ಸಣ್ಣಕ್ಕೆ ತುಂಡು ಮಾಡಬೇಕು. ಅಂದರೆ ಇದು ನಮಗೆ ರುಬ್ಬೋದಿಕ್ಕಿರುವಂಥದ್ದು, ಆದ ಕಾರಣ ಈ ರೀತಿ ಸಣ್ಣ ಸಣ್ಣಕ್ಕೆ ತುಂಡು ಮಾಡಬೇಕು. ನಾನಿಲ್ಲಿ ಒಂದು 5 ಗೇರು ಹಣ್ಣು ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ರೂ ಉಪಯೋಗಿಸ್ಬೋದು. ಅದು ಯಾವ ರೀತಿ ಉಪಯೋಗಿಸ್ಬೋದು ಅಂತ ನಾನು ಆಮೇಲೆ ಹೇಳ್ತೀನಿ. ಯಾಕಂದರೆ ಇದರಲ್ಲಿ ಬೇಕಾದಷ್ಟು ನೀರಿನ ಅಂಶ ಇದೆ, ಆದ ಕಾರಣ ನೋಡಿಕೊಂಡು ನಾವು ಇದನ್ನು ಸೇರಿಸಬೇಕು. ಇಲ್ಲಿ ನಾನೊಂದು 5 ಗೇರು ಹಣ್ಣು ಚೆನ್ನಾಗಿ ಈ ರೀತಿ ತುಂಡು ಮಾಡಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿ. ಅಂದರೆ ನಾನು ಹೇಳಿದ್ದೀನಿ 5ಕ್ಕಿಂತ ಜಾಸ್ತಿ ಬೇಕಿದ್ರು ಸೇರಿಸ್ಬೋದು ನಿಮಗೆ. ಆಮೇಲೆ ನೋಡಿ, ಇದಕ್ಕೆ ಬೇಕಾಗಿರೋದು ನಮ್ಮ ಅಕ್ಕಿ, ದೋಸೆ ಅಕ್ಕಿ ಬೇಕಾಗಿರೋದು. ಇದನ್ನು ಚೆನ್ನಾಗಿ ತೊಳೆದು ನಾನು ನೋಡಿ ಈ ಗ್ಲಾಸಲ್ಲಿ 3 ಗ್ಲಾಸು ಅಕ್ಕಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಒಂದು 3 ರಿಂದ 4 ಗಂಟೆ ಹೊತ್ತು ಬೇಕಿದ್ರೆ ನಿಮಗೆ ನೆನೆಸಿಡ್ಬೋದು. ನಾನಿಲ್ಲಿ 4 ಗಂಟೆ ಹೊತ್ತು ನೆನೆಸಿಟ್ಟಂತಹ ಅಕ್ಕಿ ಇದು. ನೋಡಿ ಈ ರೀತಿ ಇದೆ. ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ತುಂಡು ಮಾಡಿಟ್ಟಂತಹ ಗೇರು ಹಣ್ಣು ಮೊದಲು ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪನೂ ನೀರು ಸೇರಿಸಬೇಕಾದ ಅವಶ್ಯಕತೆನೇ ಬರಲ್ಲ, ಯಾಕಂದರೆ ಇದರಲ್ಲಿ ಬೇಕಾದಷ್ಟು ನೀರಿನ ಅಂಶ ಇದೆ. ಅದಕ್ಕೆ ನಾನು ಹೇಳಿದ್ದು, ಜಾಸ್ತಿ ಸೇರಿಸಬೇಕಿದ್ರೆ ನೀವು 5 ಸೇರಿಸ್ಬೋದು. ಇಷ್ಟು ಅಕ್ಕಿಗೆ ಜಾಸ್ತಿ ಸೇರಿಸಿದ್ರೆ ನೀವು ನೀರೆಲ್ಲ ಹಿಂಡಿ ನಿಮಗೆ ಸೇರಿಸ್ಬೋದು. ಇನ್ನೂ ಒಂದು 4 ಗೇರು ಹಣ್ಣು ಸೇರಿಸ್ಬೋದು. ಆಮೇಲೆ ಇದಕ್ಕೆ ಬೇಕಾಗಿರೋದು ಬೆಲ್ಲ. ನಾನು ತುರಿದಿಟ್ಕೊಂಡಂತಹ ಬೆಲ್ಲ ಅದೇ ಗ್ಲಾಸಲ್ಲಿ 2 ಗ್ಲಾಸು ತಗೊಂಡಿದ್ದೀನಿ. ಇನ್ನು ಏಲಕ್ಕಿ ಒಂದು 10 ಏಲಕ್ಕಿ ತಗೊಂಡಿದ್ದೀನಿ. ಅದರ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಹಾಕ್ಕೊಳ್ಳಿ ಇದಕ್ಕೆ. ಇನ್ನು ಇದನ್ನು ರುಬ್ಬಿ ತರ್ತೀನಿ ನಾನು, ನುಣ್ಣಗೆ ರುಬ್ಬಬೇಕು. ನೋಡಿ ಇವಾಗ ರುಬ್ಬಿ ತಂದಿದ್ದೀನಿ. ಇವಾಗ ಈ ರೀತಿ ಇದೆ ನಮ್ಮ ಹಿಟ್ಟು. ನೋಡಿ ಸ್ವಲ್ಪನೂ ನೀರು ಸೇರಿಸಿಲ್ಲ, ಆದರೂ ನೋಡಿ ಯಾವ ರೀತಿ ಇದೆ ಅಂತ. ಅದೇ ಜಾಸ್ತಿ ಹಣ್ಣು ಸೇರಿಸಿಬಿಟ್ರೆ ಏನಾಗುತ್ತೆ ಅಂದರೆ ಹಿಟ್ಟು ಸ್ವಲ್ಪ ನೀರಾಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಜಾಸ್ತಿ ಬೇಕಿದ್ರೆ ಅದರ ನೀರೆಲ್ಲ ಹಿಂಡಿ ಹಾಕೋಬೋದು. ಆಮೇಲೆ ನಾವು ನೆನೆಸಿಟ್ಟಂತಹ ಅಕ್ಕಿಯಲ್ಲಿ ನೀರೆಲ್ಲ ಬಸಿದು ಇದನ್ನು ಹಾಕೋಬೇಕು. ಸ್ವಲ್ಪನೂ ನೀರಿನಂಶ ಇರಬಾರ್ದು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಆಮೇಲೆ ತೆಂಗಿನ ತುರಿ, ಇಲ್ಲಿ 1 ಕಪ್ ತೆಂಗಿನ ತುರಿ ತಗೊಂಡಿನಿ. ಅದರಲ್ಲಿ 4 ಟೇಬಲ್ ಸ್ಪೂನಷ್ಟು ಇವಾಗ ರುಬ್ಬುವಾಗ ಹಾಕ್ತಾ ಇದ್ದೀನಿ ನಾನು. ಹಾಕ್ಬಿಟ್ಟು ಇನ್ನು ಇದನ್ನು ಚೆನ್ನಾಗಿ ರುಬ್ಬಿ ತರ್ತೀನಿ ನಾನು. ನೋಡಿ ಇವಾಗ ರುಬ್ಬಿ ತಂದಿದ್ದೀನಿ. ನೋಡಿ ನಮ್ಮ ಹಿಟ್ಟು ನೋಡಿ ಕರೆಕ್ಟ್ ಆಗಿದೆ. ಇನ್ನೂ ಜಾಸ್ತಿ ಹಾಕ್ಬಿಟ್ರೆ ನೀರಾಗ್ಬಿಡುತ್ತೆ. ನೋಡಿ, ಅಂದರೆ ಇದು ಅಷ್ಟು. ಆಮೇಲೆ ಉಳಿದಿರುವ ತೆಂಗಿನ ತುರಿನೂ ಹಾಕ್ತೀನಿ. ಇದು ನೋಡಿ ಮೀಡಿಯಮ್ ಒಂದು ರುಚಿ ಇರುತ್ತೆ. ಜಾಸ್ತಿ ಬೇಕಿದ್ರೆ ನೀವು ನೀರು ಹಿಂಡಿ, ಗೇರು ಹಣ್ಣಿನ ನೀರೆಲ್ಲ ಹಿಂಡಿ ಒಂದು 4 ಗೇರು ಹಣ್ಣು ಎಕ್ಸ್ಟ್ರಾ ಹಾಕೋಬೋದು ನಿಮಗೆ. ನೋಡಿ ಇವಾಗ ತೆಂಗಿನ ತುರಿ ಎಲ್ಲ ಹಾಕುವಾಗ ಕರೆಕ್ಟ್ ಬಂದಿದೆ. ನಮ್ಮ ಹಿಟ್ಟು ಈ ರೀತಿ ಇರಬೇಕು. ನೋಡಿ ಕರೆಕ್ಟ್ ಆಗಿದೆ. ನೋಡಿ ಈ ರೀತಿ ಇರಬೇಕು. ಇದಕ್ಕಿಂತ ಜಾಸ್ತಿ ನೀರಾಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ನೋಡಿ ಈ ರೀತಿ ಇದೆ. ಆಮೇಲೆ ಇಲ್ಲಿ ನಾನು ತೇಗದ ಮರದ ಎಲೆ ತಗೊಂಡಿದ್ದೀನಿ. ಇಲ್ಲಾದರೆ ನಮ್ಮ ಬಾಳೆ ಎಲೆ ತಗೋಬೋದು. ಅದರಲ್ಲಿ ಈ ರೀತಿ ಹಿಟ್ಟು ಹಾಕ್ಬಿಟ್ಟು ಇದನ್ನು ಮಡಚಿಡಬೇಕು. ನೋಡಿ ಈ ರೀತಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಆ ರೀತಿ ಹಾಕೋಬೋದು. ಆಮೇಲೆ ಇದನ್ನು ಈ ರೀತಿ ಮಡಚಿಡ್ತೀನಿ. ಈ ಎಲೆಯಲ್ಲಿ ಹಾಕಿದರೆ ಸ್ವಲ್ಪ ರುಚಿನೂ ಜಾಸ್ತಿ ಇರುತ್ತೆ, ಒಳ್ಳೆ ಕಲರು ಸಿಗುತ್ತೆ ನಮಗೆ. ಇಲ್ಲಾಂದರೆ ಬಾಳೆ ಎಲೆಯಲ್ಲೂ ಆಗ್ಬೋದು, ತೊಂದರೆ ಏನಿಲ್ಲ. ನಿಮ್ಮ ಕೈಲಿ ಯಾವ ಎಲೆ ಇದೆಯೋ ಅದರಲ್ಲಿ ಮಾಡ್ಬೋದು. ನೋಡಿ ಆಮೇಲೆ ಇದನ್ನು ಈ ರೀತಿ ಮಡಚಿಡಬೇಕು. ಇದೇ ರೀತಿ ಎಲ್ಲ ಎಲೆಗಳಲ್ಲಿ ನಾನು ಹಿಟ್ಟು ಹಾಕ್ಬಿಟ್ಟು ನೋಡಿ ಈ ರೀತಿ ಮಡಚಿಡ್ತಾ ಇದ್ದೀನಿ. ನೋಡಿ ಈ ರೀತಿ. ಆಮೇಲೆ ಇದನ್ನು ಆವಿಯಲ್ಲಿ ಬೇಯಿಸಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ. ಆಲ್ರೆಡಿ ಇದು ಬಿಸಿ ಆಗಿದೆ. ನೋಡಿ ಚೆನ್ನಾಗಿ ಕುದಿ ಬಂದಿರಬೇಕು. ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇದೆ. ಇವಾಗ
ಇನ್ನು ಇದರಲ್ಲಿ ನಾವು ರೆಡಿ ಮಾಡಿಟ್ಟಂತಹ ತಿಂಡಿನ ಇದರಲ್ಲಿಟ್ಟು ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಒಂದು 25 ನಿಮಿಷ ಇದನ್ನು ಬೇಯಿಸಬೇಕು. ನೋಡಿ, ಎಲ್ಲ ಈ ರೀತಿ ಇಟ್ಕೊಳ್ಳಿ. ಆಮೇಲೆ ಇದನ್ನು ಬೇಯಿಸಿದರೆ ಆಯಿತು. ನೋಡಿ, 25 ನಿಮಿಷ ಕಳೆದಿದೆ. ಫ್ಲೇಮೆಲ್ಲ ಆಫ್ ಮಾಡಿದ್ದೀನಿ. ಇನ್ನು ಇದನ್ನು ತೆಗಿತಾ ಇದ್ದೀನಿ ನಾನು. ನೋಡಿ, ನಮ್ಮ ಗೇರು ಹಣ್ಣಿನಲ್ಲಿ ಮಾಡಿರುವಂತಹ ಗಟ್ಟಿ ಅಥವಾ ಕಡುಬು ಅಂತಾನು ಹೇಳ್ಬೋದು. ಇದು ರೆಡಿಯಾಗಿದೆ. ನೋಡಿ, ತುಂಬಾ ಆರೋಗ್ಯಕರವಾದಂಥ ಒಂದು ರೆಸಿಪಿ ಇದು ಸಾಂಪ್ರದಾಯಿಕವಾಗಿ ಮಾಡ್ತಾ ಇರುವಂಥ ಒಂದು ರೆಸಿಪಿ, ಹೊಸ ರೆಸಿಪಿ ಏನಲ್ಲ. ನೋಡಿ, ಈ ರೀತಿ ಇದೆ ತುಂಬಾ ಅದು ಬೇಯುವಾಗಲೇ ನಮಗೆ ಚೆನ್ನಾಗಿ ಪರಿಮಳ ಬರುತ್ತೆ ಗೇರು ಹಣ್ಣಿಂದು. ಜಾಸ್ತಿ ಬೇಕಿದ್ರೆ ಗೇರು ಹಣ್ಣು ಬೇಕಿದ್ರೆ ಯಾವ ರೀತಿ ಸೇರಿಸಬೇಕು ಅಂತಾನು ನಾನು ಹೇಳಿದ್ದೀನಿ. ನೋಡಿ, ಈ ರೀತಿ ಇರುತ್ತೆ. ಒಳ್ಳೆ ಸಾಫ್ಟ್ ಆಗಿರುತ್ತೆ. ಇದು ನಮಗೆ ಬೆಳಗಿನ ಬ್ರೇಕ್ಫಾಸ್ಟಿಗೂ ತಿನ್ಬೋದು, ಇಲ್ಲಾಂದರೆ ಸಂಜೆ ಹೊತ್ತು ಮಾಡಿನೂ ತಿನ್ಬೋದು. ಆರೋಗ್ಯಕರವಾದಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.